ನಮಸ್ಕಾರ. ಸಾಮಾನ್ಯವಾಗಿ ಒಂದು ಮನೆ ಅಂದಮೇಲೆ ಗಂಡ ಹೆಂಡತಿಯರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಗಲಾಟೆ ಅಂತಕ್ಕಂಥದ್ದು ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಒಂದು ಸಣ್ಣ ಸಮಸ್ಯೆ ಆಗ್ಬೋದು. ಗಂಡ ಹೆಂಡತಿಯರಲ್ಲಿ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಬಂದಾಗ ಸ್ವಲ್ಪ ಆ ಜಗಳ ಆಗಿ ಸಮಸ್ಯೆಗಳನ್ನು ಬಹಳ ಮನೆಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಯಾಕೆ ಆಗುತ್ತೆ ಅಂತಂದಾಗ ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಆ ಒಂದು ಗಲಾಟೆ ಅಂತ ಆದ ಸಂದರ್ಭದಲ್ಲಿ ಅತಿರೇಕಕ್ಕೆ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಇದಕ್ಕೆ ಗಂಡ ಹೆಂಡತಿಯರಲ್ಲಿ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಜ್ಯೋತಿಷದಲ್ಲಿ ಹಲವಾರು ಪರಿಹಾರಗಳನ್ನು ಹೇಳಿದ್ದಾರೆ. ಆದರೂ ಸಹ ಎಷ್ಟೇ ಒಂದು ಪರಿಹಾರಗಳು ಇದ್ದರೂ ಕೆಲವೊಂದು ಬಾರಿ ಏನು ಹೇಳ್ತೀವಿ, ಈ ಗಲಾಟೆ ಅಂತಕ್ಕಂಥದ್ದು ಅತಿರೇಕಕ್ಕೆ ಹೋದಾಗ ಮನೆಯಲ್ಲಿ ಹೆಚ್ಚಿನ ಮನೆಗಳಲ್ಲಿ ಅದು ಕೋರ್ಟು ಕಚೇರಿ ಆ ಒಂದು ಸ್ಟೇಜ್ ಅಂತ ಏನು ಹೇಳ್ತೀವಿ, ಆ ಒಂದು ಸ್ಟೇಜ್ಗೆ ಹೋಗಿ ಸಮಸ್ಯೆ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಇಲ್ಲವೇ ಇಲ್ಲವಾ ಅಂದರೆ ಖಂಡಿತವಾಗಿ ಸರಳ ರೀತಿಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದಾರೆ. ಇದಕ್ಕೆ ಪರಿಹಾರ ಯಾವ ರೀತಿ ಮಾಡಿದಾಗ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತ ವಿಶ್ಲೇಷಣೆಯನ್ನು ಮಾಡಿದಾಗ ಕೇವಲ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಮಾಡ್ಕೋಬೋದು. ಯಾರೆಲ್ಲ ಮನೆಗಳಲ್ಲಿ ಈ ರೀತಿ ಗಂಡ ಹೆಂಡತಿಯರ ಮಧ್ಯೆ ಗಲಾಟೆ ಅಂತಕ್ಕಂಥದ್ದಿರುತ್ತೆ, ಒಮ್ಮೆ ಈ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ಸಮಸ್ಯೆ ಅಂತಕ್ಕಂಥದ್ದು ದೂರ ಆಗುತ್ತೆ. ಗಂಡ ಹೆಂಡತಿಯರಲ್ಲಿ ವಿರಸ ಅಂತಕ್ಕಂಥದ್ದು ಕಮ್ಮಿಯಾಗಿ ತುಂಬ ಸಂತೋಷದಿಂದ ಬಾಳಬಹುದು ಅನ್ನೋದಕ್ಕೆ ಈ ಒಂದು ರೆಮಿಡಿ ಅಂತೇಳಿ ಹೇಳ್ಬೋದು. ಒಂದು ಭಾನುವಾರ ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆ ನಂತರದಲ್ಲಿ ಬರ್ತಕ್ಕಂಥ ಒಂದು ಶುಕ್ಲ ಪಕ್ಷದಲ್ಲಿ ಭಾನುವಾರ ಬೆಳಗ್ಗೆ ಸೂರ್ಯೋದಯ ಆದ ನಂತರದಲ್ಲಿ ಮನೆಯ ಯಜಮಾನಿ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರದಲ್ಲಿ ಕಪ್ಪು ಬೆಲ್ಲ ಮತ್ತು ಉಪ್ಪು, ಅದೇ ರೀತಿ ಒಂದು ತಾಮ್ರದ ನಾಣ್ಯ ಮತ್ತು ಒಂದು ಬೆಳ್ಳಿಯ ನಾಣ್ಯ, ಯಾವುದಾದ್ರೂ ಆಗಿರ್ಬೋದು, ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಬೆಳ್ಳಿಯ ನಾಣ್ಯ, ಆ ಮನೆಯ ಯಜಮಾನಿ ಬಲಗೈಯಲ್ಲಿ ಒಂದು ಹಿಡಿ ಗೋಧಿಯನ್ನು ತೆಗೆದುಕೊಂಡು ಮತ್ತು ಅದರಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿ ಇಷ್ಟು ವಸ್ತುಗಳನ್ನು ಹಾಕಿ ಆ ಬಿಳಿ ವಸ್ತ್ರವನ್ನು ಗಂಟಾಕಿ ಕಟ್ಟಬೇಕು. ಈ ಒಂದು ಗಂಟಾಕಿರ್ತಕ್ಕಂಥ ಆ ಮೂಟೆ ಅಂತ ಏನಿರ್ತೀವಿ ಅದಕ್ಕೆ ನಿಮ್ಮ ಮನೆ ದೇವರಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಆ ಮೂಟೆಯನ್ನು ಅಲ್ಲಿಟ್ಟು ಅರಿಶಿನ ಕುಂಕುಮ ಹೂಗಳಿಂದ ಪೂಜೆಯನ್ನು ಮಾಡಿ ನಿಮ್ಮ ಕೋರಿಕೆ, ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ದೇವರ ಬಳಿ ಅಲ್ಲಿ ನಿವೇದನೆಯನ್ನು ಮಾಡಿ ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡಿದ ನಂತರದಲ್ಲಿ ಆ ದಿನ ಸಾಯಂಕಾಲ ಗಂಡ ಹೆಂಡತಿಯರು ವಾಸ ಮಾಡ್ತಕ್ಕಂಥ ನಿಮ್ಮ ರೂಮ್ ಅಂತ ಏನಿರುತ್ತೆ ಆ ರೂಮಿನ ಒಂದು ಮಂಚದ ಕೆಳಗಡೆ ಒಂದು ಬಟ್ಟೆ ಅಥವಾ ಒಂದು ಸಣ್ಣ ಮಣೆ ಇದ್ದರೆ ಮಣೆಯನ್ನು ಹಾಕಿ ಅದರ ಮೇಲೆ ಈ ಮೂಟೆಯನ್ನು ಇಟ್ಟು ಸುಮ್ಮನೆ ನಿಮ್ಮ ಪಾಡಿ ನೀವು ಇದ್ಬಿಡಿ. ಈ ಒಂದು ಮೂಟೆ ಇಟ್ಟ ನಂತರದಲ್ಲಿ ಪ್ರತಿ ಮಂಗಳವಾರ ಅಥವಾ ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಅಥವಾ ಮಹಾಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಒಂದು 3 ತಿಂಗಳು ಈ ಒಂದು ಕುಂಕುಮಾರ್ಚನೆಯನ್ನು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡಬೇಕು. 3 ತಿಂಗಳ ಆದ ನಂತರದಲ್ಲಿ ಸ್ವಲ್ಪ ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇವೆಲ್ಲ ನಿಮ್ಮ ಸಮಸ್ಯೆಗಳು ದೂರ ಆದ ನಂತರದಲ್ಲಿ ಈ ಒಂದು ಇಟ್ಟಿರ್ತಕ್ಕಂಥ ಆ ಮೂಟೆ ಅಂತ ಹೇಳ್ತೀವಿ ಆ ಮೂಟೆಯನ್ನು ಯಾವುದಾದರೂ ನಿರ್ಜನ ಪ್ರದೇಶದಲ್ಲಿ ಅಥವಾ ಎಕ್ಕದ ಗಿಡ, ದೇವಸ್ಥಾನಗಳ ಬಳಿ ಎಕ್ಕದ ಗಿಡ ಇರುತ್ತೆ, ಅಥವಾ ನೀರಿನಲ್ಲಿ ಹರಿಯತಕ್ಕಂಥ ನೀರಿನಲ್ಲಿ ಅವೆಲ್ಲ ವಿಸರ್ಜನೆಯನ್ನು ಮಾಡಿ. ಕೇವಲ 3 ತಿಂಗಳಲ್ಲಿ ನಿಮ್ಮ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು 50-60% ಅಂತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರಿಸಲ್ಟ್ ಅಂದರೆ ಒಳ್ಳೆಯ ಫಲ ಸಿಗೋದಕ್ಕೆ ಆರಂಭ ಆಗುತ್ತೆ. ಈ ಪ್ರತಿ ಮಂಗಳವಾರ ಶುಕ್ರವಾರ ನೀವು ಕುಂಕುಮಾರ್ಚನೆಯನ್ನು ಮಾಡಿರ್ತಕ್ಕಂಥ ಕುಂಕುಮವನ್ನು ಗಂಡ ಹೆಂಡತಿಯರು ಯಾರು ಮನೆಯಲ್ಲಿ ಜಗಳ ಆಡ್ತಾ ಇರ್ತೀರ ಆ ಕುಂಕುಮವನ್ನು ಧರಿಸಬೇಕು. ಯಜಮಾನರು ಮತ್ತು ಅವರ
ಮನೆಯವರು ಧರಿಸಿ ಪ್ರತಿ ಮಂಗಳವಾರ ಆಗ್ಬೋದು ಅಥವಾ ಶುಕ್ರವಾರ ಆಗ್ಬೋದು ದೇವಿಗೆ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಆ ಕುಂಕುಮವನ್ನು ಧಾರಣೆಯನ್ನು ಮಾಡಿ. ಈ ಇಟ್ಟಿರ್ತಕ್ಕಂಥ ಗಂಟನ್ನು 3 ತಿಂಗಳು ಆದ ನಂತರದಲ್ಲಿ ಅಥವಾ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆದ ನಂತರದಲ್ಲಿ ಎಕ್ಕದ ಗಿಡದ ಬಳಿ ಈ ಮೂಟೆಯನ್ನು ವಿಸರ್ಜನೆಯನ್ನು ಮಾಡಿ ಬಿಡಿ ಅಥವಾ ನೀರಿನಲ್ಲಿ ಬಿಡಿ. ಮನೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಕೇವಲ 3 ತಿಂಗಳು ಈ ಒಂದು ರೆಮಿಡಿ ಅಂತಕ್ಕಂಥದ್ದನ್ನು ಮಾಡಿ ಸಾಕಷ್ಟು ನಿಮ್ಮ ಗಂಡ ಹೆಂಡತಿಯರಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಈ ಒಂದು ಸಣ್ಣ ರೆಮಿಡಿ ಅಂತಕ್ಕಂಥದ್ದು ಗಂಡ ಹೆಂಡತಿಯರಲ್ಲಿ ಇರ್ತಕ್ಕಂಥ ವಿರಸವನ್ನು ಕಮ್ಮಿ ಮಾಡುತ್ತೆ. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವಿದು ಮಾಡಿದ ತಕ್ಷಣ ಆಗತ್ತಾ ಆಗಲ್ವಾ ಅಂತಕ್ಕಂಥದ್ದು ಮಾತಾಡಿದಾಗ ಖಂಡಿತ ನಂಬಿಕೆ ನಮಗೆ ಜೀವಾಳ. ಆ ನಾವು ಯಾವಾಗ ಆ ಒಂದು ಪೂಜೆಯನ್ನು ಮಾಡ್ತೀವಿ ಆ ನಂಬಿಕೆ ನಮ್ಮನ್ನು ಕಾಯುತ್ತೆ. ಹಾಗಾಗಿ ಸಣ್ಣ ಒಂದು ರೀತಿಯಲ್ಲಿರ್ತಕ್ಕಂಥ ರೆಮಿಡಿ, ಇದಕ್ಕೆ ಯಾವುದೇ ರೀತಿಯಲ್ಲಿ ಹಣದ ಅವಶ್ಯಕತೆ ಇರುವುದಿಲ್ಲ. ನೀವೇ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು. ಹಾಗಾಗಿ ಈ ಒಂದು ಸಣ್ಣ ರೆಮಿಡಿಯನ್ನು ಮಾಡಿ ಯಾರೆಲ್ಲ ಮನೆಗಳಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಈ ಒಂದು ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗಿ ಈ ಒಂದು ರೆಮಿಡಿ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಮನೆಗಳಲ್ಲಿ ಈ ರೆಮಿಡಿ ಮಾಡಿದ ನಂತರದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕಾಮೆಂಟನ್ನು ಮಾಡಿ ಬೇರೆಯವರಿಗೆ ಇದರಿಂದ ಉಪಯೋಗ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.